ನಮಸ್ಕಾರ ಎಲ್ಲರಿಗೂ. ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಸಮರ್ಪಯಾಮಿ ಓಂ ಆಯನೈತೆ ಪರಾಯನೈತೆ ದೂರ್ವಾರಂ ಪುಷ್ಪಿಣೀಃ ಹೃದಯಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿ ಮೇ. ಓಂ ಅಕ್ಷತಾನ್ ಸಮರ್ಪಯಾಮಿ ಅರಿಶಿಣ ಕುಂಕುಮ. ಓಂ ಅರಿಶಿಣ ಕುಂಕುಮ ಹಾರಿದ ಚೂರ್ಣಾನಿ ಸಮರ್ಪಯಾಮಿ. ಕುಂಕುಮ ನಾನಾ ವಿಧ ಪುಷ್ಪಾಣಿ ಸಮರ್ಪಯಾಮಿ. ಅಲ್ಲಿದ್ದಿದ್ದೊಂದು 2-3 ಪುಷ್ಪ ಎಲ್ಲ ಸೇರಿಸಿ. ಓಂ ಅರಿಶಿಣ ಕುಂಕುಮ ಹಾರಿದ ಚೂರ್ಣಾನಿ ಸಮರ್ಪಯಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮ್ರಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಪಾಲಚಂದ್ರಾಯ ನಮಃ. ಮೂಷಕವಾಹನಾಯ ನಮಃ. ಸರ್ವಸಿದ್ಧಿಪ್ರದಾಯಕಾಯ ನಮಃ. ನಾಮ ಪೂಜಾ ಸಮರ್ಪಯಾಮಿ. ಅಲ್ಲಿ ಊದ್ಬತ್ತಿ ಇದ್ದು ತಗಲಿಯ ವನಸ್ಪತಿ ರಸೋತ್ಪನ್ನ ಇಲ್ವಾ? ಧೂಪೋಯಂ ಪ್ರತಿಗಶತಾಂ ಧೂಪಮಾಗ್ರಾಪಯಾಮಿ. ದೀಪಂ ಧೂಪ ದೀಪ ಅನಂತರೇ ಮುಖ್ಯ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ. ಓಂ ಧೂಪ ಪೊಸಿಷನ್ ಒಂದು ಸಣ್ಣ ಮಂಗಳ ಬೂದು ಕರ್ಪೂರ ಇಟ್ಕೊಂಡಿರ್ತೀವಿ ಸಾಕು. ಒಂದು ಸಾಧ್ಯಂತ್ರಿ ವರ್ತಿ ಸಂಯುಕ್ತಂ ಒಂದು ಚೂರು ಅಕ್ಷತೆ ಕಾಳು ಇಟ್ಕೊಂಡು ಅದ್ರ ಮೇಲೆ ಸಾಧ್ಯಂತ್ರಿ ವರ್ತಿ ಸಂಯುಕ್ತಂ ಒಂದಿನ ಯೋಚಿತ. ಆ್ಯಂಡ್ ಇವಾಗ ನಾವು ಮಾಡ್ತಾ ಇರೋದು ಭೀಮ್ನ ಅಮಾವಾಸ್ಯೆ ಅಂದರೆ ಕೊಡಿ ಅಮಾವಾಸ್ಯೆ. ಸೊ ಈ ಕೊಡಿ ಅಮಾವಾಸ್ಯೆ ಅನ್ನೋದು ಗಂಡಂಗೆ ಒಳ್ಳೇದಾಗಲಿ ಅಂತ ಹೇಳಿನೇ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಕೂಡ ಈ ವರ್ಷ ಪಾಪು ಆಗಿರೋದ್ರಿಂದ ಈ ವ್ರತ ಸ್ಟಾರ್ಟ್ ಮಾಡ್ಬೋದು ಅಂತ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ. ಅದು ತುಂಬ ಅಂದರೆ ನಮ್ಮ ಅಮ್ಮನೇ ಎಲ್ಲದೂ ಪ್ರಿಪೇರ್ ಮಾಡಿಕೊಟ್ಟಿದ್ದಾಳೆ, ಅಪ್ಪ ಮಾಡಿಸ್ತಿರೋದು. ಅದಕ್ಕೋಸ್ಕರ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ನಾನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಈ ಪಾಪು ಇಟ್ಕೊಂಡು ಮಾಡೋದಂದರೆ ಖಂಡಿತವಾಗ್ಲೂ ಆಗ್ತಿರಲಿಲ್ಲ. ಸೊ ತುಂಬಾ ಹ್ಯಾಪಿ ಆಗ್ತಾಯಿದೆ ಈ ವ್ರತ ಮಾಡಿರೋದು. ಇವತ್ತು ವರ್ಸ್ಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ನನ್ನ ಮುದ್ದಿಗೆ ಇಂಜೆಕ್ಷನ್ ವರ್ಸ್ಟ್ ಅಲ್ಲ, ಬಟ್ ಪಾಪ ಅವಳು ಅಳೋದು ನೋಡೋಕ್ಕಾಗ್ತಿರ್ಲಿಲ್ಲ. ಆದಂಗೂ ಅವಳಿಗೆ ತುಂಬಾ ನೋವು ಜಾಸ್ತಿ ಆಗ್ತಿತ್ತು. ಆದಷ್ಟು ಬೇಗ ವ್ರತ ಆದರೆ ಸಾಕಪ್ಪ ಅವಳನ್ನ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅಂತಲೇ ವ್ರತ ಸ್ಟಾರ್ಟ್ ಮಾಡಿದೆ. ವ್ರತ ಮಾಡ್ತಾ ಇದ್ದೀನಿ. ಈ ವ್ರತ ಮಾಡೋ ಅಷ್ಟೊತ್ತಿಗೆ ನಾವೇನಾದರೂ ಹೇಳ್ಕೊಂಡ್ರೆ, ಹರಕೆ ಕಟ್ಕೊಂಡ್ರೆ ಅದು ಕೂಡ ನೆರವೇರುತ್ತೆ ಅನ್ನೋ ವಾಡಿಕೆನೂ ಇದೆ. ನೀವು ಎಲ್ಲ ಒಂದ್ಸಲ ಲೈಫಲ್ಲಿ ಟ್ರೈ ಮಾಡಿ. ಜ್ಞಾನ ಪೂರ್ಣ ಜಾಗನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಮುಟ್ಟಿದ ಪದಾದಿಂದ ಹುಟ್ಟಿದ ಮಗ ಸಿದ್ಧನೆಂದೆಸರಿಟ್ಟು ಬೆಳಗಿರಿ ಜಾನ್ಪೂರ್ಣ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ದೇವರ ಅನುಗ್ರಹ ಅಂತ ಅದಕ್ಕೇ ಹೇಳೋದು. ಪಾಪ ನನ್ನ ಮಗು ಇಂಜೆಕ್ಷನ್ ತೊಗೊಂಡಿದ್ರು, ಅದ್ರ ಪೇಯ್ನ್ ಇದ್ದರು, ಅಷ್ಟೊಂದೇನು ಅಳ್ತಿರ್ಲಿಲ್ಲ. ಸ್ವಲ್ಪ ಸಮಾಧಾನವಾಗೇ ಇದ್ಲು ನನ್ನ ವ್ರತ ಮುಗಿಯೋ ತನಕನೂ. ಸೊ ಇವಾಗ ನಾನು ವ್ರತ ಅಂತೂ ಮುಗಿಸ್ತಾ ಬಂದಿದ್ದೀನಿ. ನೆಕ್ಸ್ಟ್ ಇನ್ನು ಹೊಸಲು ಪೂಜೆ ಆಗಿ ಭಂಡಾರ ಹೊಡಿಬೇಕು. ಓಂ ಅತಃ ದ್ವಾರಲಕ್ಷ್ಮೀ ದೇವತಾಭ್ಯೋ ನಮಃ. ಧ್ಯಾಯಾಮಿ ಇಂಚು ನೀರು ತಗ. ನೀರು ಕೊಡು ಅಡ್ಡಿಲ್ಲ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅಕ್ಷತೆ ಕಾಳಕ್ಕೆ ಫಸ್ಟು ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ನೀರು ಕೊಡೋವಿ. ಪಾದಾರ ಬಿಂದಯೋ ಪಾದ್ಯಂ ಸಮರ್ಪಯಾಮಿ. ಒಂದು ತಟ್ಟು ನೀರು ಆ ಕಡೆ ಈ ಕಡೆ ಹೋಗ್ತೀವಿ. ಇದಕ್ಕೆ ತೊಟ್ಟು ನೀರು ತಗೊಂಡು ಆಚೆ ಮತ್ತು ಅಷ್ಟೊಂದು ಏರ್ಸ್ಕೊಂಡು ಹೂ ಇಡು ಹೊಸ್ಲಿ ಅದು ಇಟ್ಟಾಗಿ. ಓಂ ಅತಃ ಓಂ ದ್ವಾರಲಕ್ಷ್ಮೀತಾಭ್ಯೋ ನಮಃ. ಅರಿಶಿಣ ಕುಂಕುಮಾರ್ಚೂರ್ಣಾನಿ ಸಮರ್ಪಯಾಮಿ. ಓಂ ವನಸ್ಪತಿರಸೋತ್ಪನ್ನ ಗಂಧಾಢ್ಯೋದೋಪೋತ್ತಮಃ. ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗ್ರಶ್ಯತಾಂ. ಧೂಪನ ಎತ್ತಿ ಅಲ್ಲೇ ಇದು ಮಾಡಿ ಬುತ್ತಿ ಅದರಲ್ಲೇ ಹಚ್ಕೊಂಬಿಡು. ಆಮೇಲೆ ಅದನ್ನ ಆರಿಸ್ಕೊಂಡು ಎತ್ತು.
ಈಗ ಅದನ್ನು ಊದ್ಬತ್ತಿ ಹಚ್ಚಿ ತ್ರಿಭುವನ ಭೌತಿಕರಿ ಪ್ರಸೀದ ಮಹ್ಯಂ ವಿಷ್ಣುಪತ್ನೇ ಜಮಾಂ ದೇವೀಂ ನಮಾಂ ವಿದ್ಯುತವಲ್ಲಭಂ ಮಹಾಲಕ್ಷ್ಮೀ ಚೋದಯಾತಮತಃ ಮಂಗಳ ನೀರಾಜನಂ ದರ್ಶಯಾಮಿ ರಕ್ಷಾಂಧಾರಯಾಮಿ ನೀರುತ್ತಗ ಸರ್ವತ್ರ ರಕ್ಷಾಂಧಾರಯಾಮಿ ಅಚ್ಚಿಗಿಟ್ಬಿಡ್ಬೇಕಾದ್ರೆ ಅವ್ರು ತಗೋತಾರೆ. ಓಂ ಮತಃ ವರಲಕ್ಷ್ಮೀ ನಮಃ ಪ್ರದಕ್ಷಿಣ ನಮಸ್ಕಾರ ಅಕ್ಷತೆ ಹಾಕು ಪ್ರದಕ್ಷಿಣ ನಮಸ್ಕಾರ ಅಂತೆ ಅಕ್ಷತಾಂ ಸಮರ್ಪಯಾಮಿ ಅನೇನ ವಾರಲಕ್ಷ್ಮೀತಾಭ್ಯೋ ನಮಃ. ಓಂ ಪ್ರಾರ್ಥನಂಚ ಕರಿಷ್ಯೇ. ಓಂ ಋಣರೋಗಾದಿದಾರಿದ್ರ್ಯಾಂ ಪಾಪಕ್ಷತಾಪಮೃತ್ಯುವಃ ಭಯಕ್ಲೇಶಮನಸ್ತಾಪ ನಶ್ಯಂತು ಮಮ ಸರ್ವದಾ ಮನಸೋದಿಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಹಸ್ಲಿ ಹಾಕು. ಓಂ ಪ್ರಾರ್ಥನಾನ್ ಸಮರ್ಪಯಾಮಿ ಚಿತ್ತ ಚಾಮರಾಂತಿ ಅಕ್ಷತೆ ಕಾಳನ್ನು ಸತ್ಯ ಹಾಕು. ಅಕ್ಷತಾನ್ ಸಮರ್ಪಯಾಮಿ ಅನೇನ ದ್ವಾರಲಕ್ಷ್ಮೀತಾಭ್ಯೋ ನಮಃ. ಅಕ್ಷತೆ ಕಾಳು ನೀರು ಬಿಟ್ಟುಬಿಡು. ಪ್ರಿಯತಾಂ ಪ್ರಿಯತೋ ವರದೋ ಭವತು. ಹಾಂ ಈಗ ಅವನಿಗೆ ಇದನ್ನು ಮಾಡು, ಆ ಕೊಡ್ಲಿ ಕೊಟ್ಟು ಅವನಿಗೆ ಭಂಡಾರ ಹೊಡಿ ಅಂತೇಳಿ ಹೇಳ್ಬೇಕು. ಅದರಲ್ಲಿ ಯಾವುದೋ ಒಂದು ದುಡ್ಡು ಇಟ್ಟಿರ್ತಾರ ಅದನ್ನ ಹೊಡೆದು ಅವನು ಹಾಂ ಹಂಗೆ ಒಂದು ಕಾಲ ಕಡ್ಲೆ ಇದ್ದಿದ್ದ ಅವಳ ಕೈ ಕೊಟ್ಟು ದುಡ್ಡು ನೀತೆ ಕಡಿಸು. ಹಾಂ ಅಲ್ಲಲ್ಲ ಇಲ್ಲೇ ಕೈ ಹಿಂಗೆ ಇಟ್ಕೊಂಡು ಹಿಂಗೆ ಗುದ್ದುಬೇಕು. ಹಿಂಗೆ ಹಿಂಗೆ ಮುಷ್ಟಿ 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 ತತ್ತದೆ ನಿಮ್ಮ ಪಂಚ. ಹಾಂ ಮತ್ತೊಂದನ್ನು ಗುದ್ದು ಹಾಗೆ ಅದನ್ನ ತೆಕ್ಕೊಂಡು ಕೊಡ್ಲಿ ಇದೆ ನೋಡಿ ತಲೆ ಮೇಲೆ. ಅದರೊಳಗಡೆ ಈಗ ಇದಿದೆ ತೆಗಿ, ಅದು ಏನೇನಿದೆ ಅದ್ರಲ್ಲಿ ಕಟ್ಲೆ ಇದ್ದಿದ್ದು ಅವಳಿಗೆ ಕೊಡೋ, ದುಡ್ಡು ನೀತಾಗ ಒಂದು ಕಡ್ಲೆ ನೀ ತಿಂದು ಒಂದು ಕಡ್ಲೆ ಅವಳಿಗೆ ಕೊಟ್ಟರು ಸರಿ. ದುಡ್ಡು ನೀಟಿಗ ಅವನಿಗೆ ಕೊಡು, ಆಮೇಲೆ ಕೊಡು. ಅದು ನೀನೇ ತಗೊಳ್ಳೋದೆ, ತಿನ್ನೋದು ನೀನು ಅದು. ಹಾಂ ಅಷ್ಟೇ. ಅದಷ್ಟೇ ನೋಡಿ ಭಂಡಾರವನ್ನು ಈ ರೀತಿಯಾಗಿ. ಹಾಂ ಆಯ್ತು ತಡಿ, ಆಮೇಲೆ ಒಳಗೆ ಕೂರಿಸ್ಕೊಡು. ಅಲ್ಲ ಇದ್ದರೆ ಒಂದು ಕೆಲಸ ಮಾಡು, ಅದ್ರ ಮೇಲೆ ಇಡು, ಅವ್ನು ತೆಕ್ಕಂತಾನೆ. ತಗಲ ಹಂಗಲ್ಲ ನಿಂಗೆ ಇವತ್ತು ಈಗ ತಗ ಹಂಗೆ ಅದು ಹಂಗೆ. ಈಗ ಇದನ್ನ ಮಾಡ್ಕೊಂಡು ಹೊಸ್ಲಿಗೆ ನಮಸ್ಕಾರ ಮಾಡಿ ಮಹಾದೇವಿ ಒಳ್ಳೇದು ಮಾಡು. ಅದನ್ನ ತಗ ಇಷ್ಟು ಏನಿಲ್ಲ. ಇನ್ನು ನೀನು ಎದ್ದು ಸುತರಿಲ್ಲದೆ ಬಂದು ಅತಿಶಯದಿಂದ ನಾನು ಯೋಚಿಸೆ ಸುತರನ್ನು ಪಡೆಯಬೇಕೆನ್ನುತ್ತಾದೆ ಸತಿ ಸಹಿತ ಹೊರಟಾನೆ ಸೋಮೇಂದ್ರಿಗೆ. ಆತನ ಭಕ್ತಿ ಭಾಮಕ್ಕೆ ಮೆಚ್ಚಿ ಗಿರಿಜೆ ಸಮೇತನಿಗೆ ಶಿವ ಕೇಳಿದ ಪ್ರೀತಿ ತೋರುವ ಕಂದ ಬೇಡಿದ್ದವರ ಇವೆ ದಾತನೆ ಕರುಣಿಸು ತನೆಯರನು. 70 ವರ್ಷದ ಹುಚ್ಚನ ಕೊಡುವೆನು ಒಪ್ಪು ವಿರಾಗನೆ ಮನದೊಳಗೆ ಅಲ್ಪಾಯುಗಾಗಿದ್ದಾರಿಕ ಸಂಪನ್ನನ ಪುತ್ರನ ಕೊಡುವೆನು ಶರ್ಗಾನುಟೆ. ಆ ಮಾತ ಕೇಳುತ್ತ ತಾಯಿ ಆ ಮಾತ ಕೇಳುತ್ತ ತಾವಾಗಲೋಚಿಸಿ ಬೇಡಿಕೊಂಡರೆ ಬೇಗ ಕಿರಿಯವನ ಪಾಲಾಲೋಚನೆ ಶಿವ ಕರುಣಿಸಬೇಕೆನ್ನ ಭಾಮೆ ಸಹಿತ ಬಂದರ ಮನೆಗೆ. ಆಗಲೇ ನವ ಮಾಸವು ತುಂಬಿತು ರಾಯನ ರಾಣಿ ಪಡೆದಳೆ ಭೂ ಬಾಲಕನ. ಬೇಗ ದಿಚ್ಚರರು ವಶಿಗೆ ಬೆನ್ನೈಸಲು ನಾನಾಭರಣ ಬಿಟ್ಟು ಮನ್ನಿಸಿದ. ಜ್ಯೋತಿ ವಿಶ್ವರನ್ನೇ ಕರೆಸಿ ಕುಮಾರಗೆ ಜಾತಕ ಫಲಗಳ ಬರೆಸಿದರು. ಆತಗೆ ಶ್ರೋಡುಷ ವರುಷಕ್ಕೆ ವ್ಯಾಗ್ರಹ ಭೀತಿ ತೋರುವುದೆಂದು ಭಿನ್ನಯಿಸೆ. ಜಾತ ಕರ್ಮ ನಾಮ ಕರ್ಮವನ್ನೇ ಮಾಡಿ ಬಾಲ ತೊಡಿಗೆ ಬಂಗಾರ ಬಿಟ್ಟು ಕೂಡೆ ಮಂದಿ ಮಾಡಿ ಸಕಲ ವಿದ್ಯವ ಕಲಿಸಿ ಆಡಿಸುತ್ತಿದ್ದರು ಬಾಲಕನ. ಒಂದು ದಿನ ಬಾಲಕನ ಸಂದನೆಯಿಂದ ಮಂದಿರವನೆ ಬಿಟ್ಟು ಗರ್ಭೀಯರು ಕುಂದಾದ ಚಿತ್ತಾರದ ಹುಲಿಯಲ್ಲಿ ಕಂಡು ಕಂದಾತ ಮೂರ್ಛೆಯ ಕೈಯನಾಗ. ಆ ಮಾತ ಕೇಳುತ್ತ ತಾಯಿ ತಂದೆ ಬಂದು ಆಳಿ ಮುಳುಗಿ ಅತಿ ಕ್ಲೇಶದಿಂದ ಬಾಲಾಗೆ ಮದುವೆಯ ಮಾಡಿ ನೋಡ್ಯಾವೆಂದು ಸಾರಿಸುತ್ತಿದ್ದರು ಪಾಳ್ಯಬೇಕೆ. ಕೋಲಿನ ತುದಿಗೊಂದು 100,000 ಹೊನ್ನ ರಾಯತ ಕಟ್ಟಿಸಿ ಸಾರಿಸಿದ. ಹೋದ ಶ್ರವಕ್ಕೆ ಹೆಣ್ಣ ಕೊಡುವವರು ಯಾರಿಲ್ಲವೆಂದು ಸೋದರ ಕೊಟ್ಟಾನೆ ಕರ್ಣಿಕೆಯ. ಅಂದಾಗೆ ದಾರೆಯ ನೆರೆದು ಬಾಲಕಿಯನ್ನು ತಂದು ರಥದ ಮೇಲ್ಕುಳ್ಳಿರಿಸಿ ಗಂಗೆಯ ತಡಿಗಾಗಿ ಬರುತ್ತಿದೆ ಬಿರುಗಾಳಿ ಬಂದಿತು ಶಿಡಿಲು ಮಿಂಚಿನ ರಭಸ. ಕಾರೆಂಬ ಕತ್ತಲೆ ಬೋರೆಂಬ ಮಳೆ ಬಯ್ಯೆ ಆರಣ್ಯದೊಳಗವರಿಬ್ಬರಿರಲು ನಾರಿ ನಿನ್ನ ರಸನ ಕಾದುಕೊಂಡಿರು ಎಂದು ಬೋರೆನ್ನ ಮನೆಗಾಗ ತೆರಳಿದರು.
ರಾಯನ ಮಗನು ಬಾಲನ ಕಿರುತಂಗಿ ನೀರ ದಡೆಯಲ್ಲಿ ಕುಳಿತಿರಲು ಗೋಗಳ ಗೋವನ್ನು ಹೊಡಕೊಂಡು ಬಂದಿರೆಂದು ನಾರಿಯರೆಲ್ಲರೂ ಹೇಳಿದರು. ನಾನೊಂದು ನೋವಿಯನ್ನು ಮಾಡುವೆನು ಗೋಗಳಿರ, ಕೇಳಿ ನೀವು ಒಂದು ಕ್ಷಣದಲ್ಲಿ ನಿಲ್ಲಬೇಕು. ನಾರು ಬತ್ತಿ ಹಾಕಿ ನೀರು ಎಣ್ಣೆ ಬಿಟ್ಟು ತಾನು ನೋವಿಯನಾಗ ಮಾಡಿದಳು. ಹಿಂದಕ್ಕೆ ಕಾಲಾದಿವಿಗೆ ನೋವೇನೆ ಮಾಡಿದ್ದೆ, ಭಂಡಾರವ ತಮ್ಮ ಹೊಡೆದಿದ್ದನು. ಈಗ ಭಂಡಾರವ ಬಡಿಯೋರು ಯಾರಿಲ್ಲವೆಂದು ಅಂಗನೆ ತುಂಬಿದಳರಡು ಬಣ್ಣ. ಪಾರ್ವತಿ ಪರಮೇಶ್ವರರಲ್ಲಿ ಬರುತ್ತೀರೆ ಭೋರೆಂಬ ಧ್ವನಿ ಕೇಳುತ್ತಿದೆ. ಏನು ಕಾರಣವೆಂದು ಪಾರ್ವತಿ ಕೇಳಲು, ಯಾವಾಗಲೂ ನೀನು ಹೀಗೆ ಹೇಳುವಿಯ? ಊರ ಒಳಗಿನ ಪ್ರಾಣಿಗಳಿಗೆಲ್ಲರಿಗೂ ನಾವಲ್ದೆ ಇನ್ನೂ ಪರಬರುಂಟೆ, ಹೋಗಿ ವಿಚಾರಿಸಿ ಬರುವುದು ಚಿತವೆಂದು ಪಾರ್ವತಿ ಹೇಳಿದಳು ವಲ್ಲಭಗೆ. ನಂದಿಯ ನೇರ್ಕೆಂಡು ಕೆಂಡೆಡೆಯ ಸೂಟ್ಕೆಂಡು ಕಮಂಡಲ ಉದುಕಾಗ ತೆಗೆದುಕೊಂಡು ತಂದು ಕಮಂಡಲ ಉದುಕಾಗ ತೊಳೆಯಲು ಕಂದಾತ ಮೂರ್ಛೆಯ ತಿಳಿದಿದ್ದನಾಗ. ಭಂಡಾರಮನೊಡಗ ಬಲು ಶಿವಶಂಕರ ನಂದಿಗಕ್ಕಿಯನ್ನು ಇರಿಸಿದರು. ಚಂದದಿಂದ ಪಾರ್ವತಿ ಬಾಗಿನ ತೆಕ್ಕೊಂಡು ಚಂದದಿಂದಲೇ ಪಾಡಿ ಹರಸಿದಳು. ಹರಿವಾಣದಿ ತಾಂಬೂಲ ನೈವೇದ್ಯಕ್ಕೆ ಪರಿಪರಿ ಭಕ್ಷ ಬಾಳೆಹಣ್ಣನು ಮಡದಿ ಸಹಿತ ಲುಂಡು ತಾಂಬೂಲವಗೊಂಡು ಗಳಿರೆಯಂತಿಬ್ಬರು ಇರುತ್ತಿದ್ದರು. ಕುಡಲಿ ಖಡ್ಗವ ಪಿಡಿದು ಒಡೆದ ಭಂಡಾರವ ಸರಿಪಾಲ ಮಾಡಿಯೇ ತೆಗೆದುಕೊಂಡು ಜಡೆಯು ಶಂಕರನು ಪಾರ್ವತಿಯತ್ತ ತೆರಳಲು ಮಡದಿಯ ನೊಡಗೊಂಡು ಕುಳಿತಿದ್ದರು. ಉದಯವಾಗಲು ಮುನ್ನ ಊರ ಒಳಗಿನ ಗಳಿರೆಯಂತಿಬ್ಬರು ಇರುವ ಕಂಡು ದೊರೆಗೆ ಹೇಳಲೇಬೇಕು ಎಂತ ಸಂಭ್ರಮದಿಂದ ಅರಮನೆಗಳಿಗಾಗ ತೆರಳಿದರು. ಆ ಮಾತ ಕೇಳುತ್ತ ತಾಯಿ ತಂದೆ ಬಂದು ಆಳಿ ಮುಳುಗಿ ಅತಿ ಕ್ಲೇಶದಿಂದ ಏನು ಪುಣ್ಯಮ ಮಾಡಿ ಪಡೆದೆ ಬಾಲಕಿ ಎಂದು ಮಾಮೆ ಕೇಳಿದಳಾಗ ಬಾಲಕಿಯ. ಅಡವಿ ಪಟ್ಟಣವಾಗು ಬಿಡುತ್ತಾರೆ ವ್ರತವಾಗು ಹರನು ಪಾರ್ವತಿ ಬಂದ ಕಥೆಯ ಕೇಳು. ದೃಢದಿಂದ ಈ ನೋವಿಯನ್ನೇ ಮಾಡಿಸಿ ವ್ರತವು ಹರದಿತು ಭೂಮಿಯ ಮೇಲೆ. ಮಂಗಳಂ ಇಂದ್ರಾಣಿ ಮಂಗಳಂ ರುದ್ರಾಣಿ ಮಂಗಳಂ ಸರ್ವೇಶ್ವರ ನಾರಾಯಣಿ ಮಂಗಳವೆನ್ನುತ್ತ ಮಹಿಮೆಯ ಪಾಡುತ್ತ ಮಂಗಳರತಿಗಳ ಬಿಡುಗೆತ್ತಿದರು. ಜಯ ಜಯ ಇಂದ್ರಾಣಿ ಜಯ ಜಯ ರುದ್ರಾಣಿ ಜಯ ಜಯ ಸರ್ವೇಶ್ವರ ನಾರಾಯಣಿ ಜಯ ಜಯವೆನ್ನುತ್ತ ಮಹಿಮೆಯ ಪಾಡುತ್ತ ಜಯವೆಂದ ರತಿಗಳ ಬಿಡುಗೆತ್ತಿದರು. ಅಂತೂ ಫೈನಲಿ ಹೊಡೆದಾಯ್ತು. ನನ್ನ ತಮ್ಮ ಬಂದಿರಲಿಲ್ಲ, ಸೊ ನನ್ನ ಚಿಕ್ಕಮ್ಮನ ಮಗ ಬಂದು ಈ ಭಂಡಾರ ಹೊಡಿಯೋದು ಮಾಡಿ ತಮ್ಮ ಬಂದು ಭಂಡಾರ ಹೊಡಿಬೇಕು ಅನ್ನೋದು ಈ ಹಬ್ಬದ ಒಂದು ಶಾಸ್ತ್ರ. ನೆಕ್ಸ್ಟ್ ಇವಾಗ ಬಂದು ಹಾಡು, ಇದು ಕೊಡಿಯಮಾಸೆ ಹಾಡು ಅಂತಲೇ ಹೇಳ್ಬೋದು. ಇದು ಕೊಡಿಯಮಾಸೆ ಹಾಡನ್ನು ಪ್ರತಿ ಸೋಮವಾರ ಕೇಳಿದ್ರೆ ಮಕ್ಕಳಿಗೂ ತುಂಬ ಒಳ್ಳೆಯದಾಗತ್ತೆ ಅಂತ. ಆ್ಯಂಡ್ ಲಾಸ್ಟ್ಗೆ ನನ್ನ ಹಸ್ಬೆಂಡ್ ಬಂದರು, ಅವ್ರಿಗೂ ನಮಸ್ಕಾರ ಮಾಡಿ ಅವ್ರ ಹತ್ರನೂ ಆಶೀರ್ವಾದ ತಗೊಂಡೆ. ಇದಾಗಿತ್ತು ನನ್ನ ಕೊಡಿಯಮಾಸೆ ವ್ರತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಇನ್ನೂ ಒಳ್ಳೆ ಕಂಟೆಂಟ್ನ ಕೊಡಬೇಕು. ನಿಮ್ಮೆಲ್ಲ ಸಪೋರ್ಟ್ ನನಗೆ ಹೀಗೆ ಇರಲಿ. ಕಂಟೆಂಟ್ನ ಕೊಡೋಕ್ಕಾದಷ್ಟು ಟ್ರೈ ಮಾಡ್ತೀನಿ. ಬಟ್ ಸಿಚುವೇಶನ್ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.